ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಇನ್ನು ಏಕದಿನ ಕ್ರಿಕೆಟ್ಗೆ ಆಸ್ಟ್ರೇಲಿಯಾದ ಖ್ಯಾತ ಆಟಗಾರ ಸ್ಟೀವ್ ಸ್ಮಿತ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಿಂದ ಆಸ್ಟ್ರೇಲಿಯಾ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ತಮ್ಮ ನಿವೃತ್ತಿಯನ್ನ ಸ್ಮಿತ್ ಪ್ರಕಟಿಸಿದ್ದಾರೆ. ಸ್ಮಿತ್ ಸಾರಥ್ಯದಲ್ಲಿ ಆಸ್ಟ್ರೇಲಿಯಾ ಒಂದು ಬಾರಿ ಟಿ20 ಒಂದು ಬಾರಿ ಏಕದಿನ ವಿಶ್ವಕಪ್ ಅನ್ನ ಗೆದ್ದಿದೆ. ಟೀಂ ಇಂಡಿಯಾಗೆ ಅನ್ವಯ ಆಗುವಂತೆ ಜಾರಿಗೆ ತಂದಿರುವಂತಹ ನಿಯಮಗಳನ್ನ ಐಪಿಎಲ್ ತಂಡಗಳ ಮೇಲೆ ಹೇರೋದಕ್ಕೂ ಬಿಸಿಸಿಐ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಆ ನಿಯಮಗಳು? ಐಪಿಎಲ್ ತಂಡಗಳ ಮೇಲೆ ಏನ್ ನಿಯಮವನ್ನ ಹೇರೋದಕ್ಕೆ ಬಿಸಿಸಿಐ ಚಿಂತನೆ ನಡೆಸ್ತಾ ಇದೆ ಅಂದ್ರೆ, ಅಭ್ಯಾಸಕ್ಕಾಗಿ ಆಟಗಾರರು ತಂಡದ ಬಸ್ನಲ್ಲಿಯೇ ಆಗಮಿಸಬೇಕು. ಹಿಂದೆ ಎಲ್ಲ ಬೇರೆ ಬೇರೆ ಬಸ್ನಲ್ಲಿ ಬರೋದಕ್ಕೆಲ್ಲ ಅವಕಾಶ ಇತ್ತು. ಈಗ ಬಿಸಿಸಿಐ ಒಂದು ರೂಲ್ಸ್ ಅನ್ನ ಮಾಡಿದೆ, ತಂಡದ ಬಸ್ನಲ್ಲೇ ಬರಬೇಕು ಅಂತ. ಐಪಿಎಲ್ ಅಲ್ಲೂ ಕೂಡ ಅದೇ ನಿಯಮ ಮುಂದುವರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿತ್ತು. ಅಭ್ಯಾಸದ ಸಂದರ್ಭದಲ್ಲಿಯೂ ಕುಟುಂಬಸ್ಥರು ಆಟಗಾರರ ಕೊಠಡಿಯನ್ನ ಪ್ರವೇಶಿಸುವಂತಿಲ್ಲ. ಹೀಗೆ ಕೆಲ ನಿಯಮಗಳನ್ನ ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ಬಿಸಿಸಿಐ ಚಿಂತನೆಯನ್ನ ನಡೆಸಿದೆ.